ದಾವಣಗೆರೆ ಡಿಸ್ಟ್ರಿಕ್ಟಿನ ಮತದಾರರಿಗೆ ಧನ್ಯವಾದ ಹೇಳಕ್ಕೆ. ಆಮೇಲೆ ನಮ್ಮ ರಾಜ್ಯ ಆಮೇಲೆ ದೇಶ ಮಟ್ಟದಲ್ಲಿ ಎಲ್ಲ ಕಾಂಗ್ರೆಸ್ ಲೀಡರ್ಸು, ಎಲ್ಲರೂ ಕಾರ್ಯಕರ್ತರು ಯಾರೆಲ್ಲ ಬಂದು ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ಮುಖ್ಯವಾಗಿ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಅವರು ಇದು ನಮ್ಮ ಸ್ವಂತ ಗೆಲೆ ಅಷ್ಟೇ ಅಲ್ಲ, ನಮ್ಮ ಕಾರ್ಯಕರ್ತರ ಗೆಲೆ. ಅವರೇ ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ದಾರೆ. ಸೊ ಅವರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಗೆ ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಅದು ಎಲೆಕ್ಷನ್ಗಳಲ್ಲಿ ಕೌಂಟಿಂಗ್ ಸಮಯನಲ್ಲಿನೂ ಪಕ್ಷ ಇರ್ತೈತ್ರಿ. ಎಲ್ಲರಿಗೂ ಅವ್ರ ಪಕ್ಷ ಗೆಲ್ಲಬೇಕು ಅಂತ ಮನಸ್ಸಿನ ಇರ್ತೈತಿ. ಆದರೆ ಒಬ್ರು ಗೆದ್ದ ಮೇಲೆ ಅವ್ರದ್ದು ಧರ್ಮ ಎಲ್ಲರನ್ನ ಒಗ್ಗಟ್ಟಾಗಿ ಹಿಡ್ಕೊಂಡು ಮುಂದೋಗೋದು, ಅಭಿವೃದ್ಧಿ ಕೆಲಸಗಳು ಮಾಡೋದು. ಸೊ ಅದಕ್ಕೆ ನಮ್ಮ ದಾವಣಗೆರೆ ಜನಗಳು, ನಮ್ಮ ದುರ್ಗಮ್ಮ ದೇವಿ, ನಮ್ಮ ಶಾಮೂರು ಶಿವಶಂಕರಪ್ಪರ ಆಶೀರ್ವಾದದಿಂದ ನಾವು ಗೆದ್ದೀವಿ ಈಗ. ಆಮೇಲೆ ಈ ಕೆಲಸಗಳು ಮುಂದುವರಿಯೋದು ನಮ್ದ ಜವಾಬ್ದಾರಿ. ಸೊ ಅದಕ್ಕೆ ನಮ್ಮ ವಿರುದ್ಧ ನಿಂತ್ಕೊಂಡಿರೋರು ಎಲ್ಲರಿಗೂ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಏನಾರ ಬೇಡಿಕೆಗಳಿರ್ಲಿ, ಈಗ ನಮ್ಮ ಹತ್ರ ಬರ್ರಿ. ನಮ್ಮ ಮನೆ ಬಾಗ್ಲು, ನಮ್ಮ ಆಫೀಸ್ ಬಾಗ್ಲು, ನಮ್ಮ ಮನ್ಸಿನ ಬಾಗ್ಲು ಯಾವಾಗ್ಲೂ ತೆಗ್ದಿರ್ತವೆ. ಯಾಕಂದ್ರೆ ನಂದು ಜನಗಳ ಜೊತೆ ಸ್ನೇಹದ ಸಂಬಂಧ, ಅವ್ರ ಜೊತೆನೂ ಆ ಸ್ನೇಹದ ಸಂಬಂಧನ ಬೆಳೆಸಕ್ ಇಷ್ಟಪಡ್ತೇನೆ. ಅಂತಾರೆ ಈ ಮೊಮ್ಮಕ್ಳಿಗೆ ಅಜ್ಜಾಜಿ ಗುಣಗಳು ಬಹಳ ಬರ್ತವೆ ಅಂತ. ಸೊ ಹಂಗೆ ನಮ್ಮ ಅಜ್ಜರಂಗೆ ಅಜಾತ ಶತ್ರು ನಾವು. ಸೊ ಏನಾರ ಇದ್ರೆ ದಯವಿಟ್ಟು ನಾಚ್ಕೋಬೇಡ್ರಿ, ಹೆದರ್ಕೋಬೇಡ್ರಿ, ನಮ್ಮ ಹತ್ರ ಬರ್ರಿ. ನಾವು ಈ ಕೆಲ್ಸಗಳು ಮುಂದುವರಿಯಲ್ಲ ಅಂತ ಹೇಳಿ ನಾನು ಮಾತಾಡ್ತೀನಿ. 24/7 ನಿದ್ದೆ ಮಾಡೋದ್ ಬೇಕಿಲ್ಲ. ಇಲ್ಲ 24/7 ನಾವು ಸಿಗ್ತೀವ್ರಿ. ಡೆಫಿನೆಟ್ಲಿ ಸರ್. ಈಗ ನೀವು ನೋಡಿದ್ರಿ ಡೆವಲಪ್ಮೆಂಟ್ ಅಂದಾಗ ನೀವೆಲ್ಲರೂ ಪ್ರೆಸ್ ಅವ್ರು ಯಾವ್ದಾರ ಸರ್ಕಲ್ ಹಿಡಿದಾಗ 101 ಜನಕ್ಕೆ ಕೇಳಿದ್ರೆ 108 ಸಮಸ್ಯೆಗಳು ಬರ್ತವೆ. ಸೊ ಅದಕ್ಕೆ ಜನಸಂಪರ್ಕ ಎಲ್ಲಕ್ಕಿಂತ ಮುಖ್ಯ. ನಿಮಗೂ ಗೊತ್ತಂಗೆ ಅಜ್ಜಾರಂಗೆ ಜನಸಂಪರ್ಕ ಇಟ್ಕೊಳ್ಳೋದು ಮುಖ್ಯ. ಈಗ ಡೆವಲಪ್ಮೆಂಟ್ ಬಗ್ಗೆ ಮೇನ್ ಏನ್ ಮಾತಾಡ್ಬೇಕಂದ್ರೆ, ಈಗ SS ಮಲ್ಲಿಕಾರ್ಜುನ್ ಸಾಹೇಬ್ರು ಇದು ವಿಮೆನ್ಸ್ ಕಾಲೇಜ್ ಬಗ್ಗೆ ಹೇಳಿದ್ರು ಮೊನ್ನೆ, ಅದು ಸ್ಯಾಂಕ್ಷನ್ ಆಗ್ತೈತಿ ಅಂತ. ಸೊ ಆಮೇಲೆ ಆಸ್ಪತ್ರೆದು ಮುಂದುವರಿತೀವಿ ಸರ್. 1 ತಿಂಗಳಿನಲ್ಲಿ ಚೂರು ಪ್ರೋಗ್ರೆಸ್ ಏನೈತಿ ಅಂತ ನಿಮಗೆ ತಿಳಿಸ್ತೀವಿ. ಆಮೇಲೆ ಚೂರು ಮನಮೋಹನ್ ಸಿಂಗ್ ಚೂರು ಕಮ್ಮಿ ವಯಸ್ಸು. ಹ್ಞೂನ್ರಿ. ಸೊ ಅದಕ್ಕೆ ಇವೆಲ್ಲ ಕಾರ್ಯಗಳು ಏನೆಲ್ಲ ಇದಾವೆ ನಿಮ್ಮನ್ನ ಇಂಟಿಮೇಟ್ ಮಾಡ್ತೀವಿ. ಆಮೇಲೆ ಕೆಲ್ಸಗಳು ಮುಂದುವರಿತೀವಿ ಸರ್. ಪ್ರಯಾರಿಟಿ ಅದೇ ಸರ್. ಯಾಕಂದ್ರೆ ನೀವು ನೋಡಿದ್ರಿ ಜನದ ಬೇಡಿಕೆಗಳು, ಅದು ಕಾಮನ್ ಬೇಡಿಕೆಗಳು ಅವೆ. ಅದು ಬಿಟ್ರೆ ಹೌಸಿಂಗ್ ಇಂದು ನಾನು ಚೂರು ಒತ್ತು ಕೊಡಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ನೋಡಿದ್ರಿ ಈ ಮಟ್ಟಿಕಲ್ನಲ್ಲಿ 150 ಮನೆ ಸ್ಲಮ್ ಬೋರ್ಡ್ ಇಂದ ಆಗ್ತಿದ್ದಾವೆ. ಅವು ಪ್ಲಾಸ್ಟಿಂಗ್ ಸ್ಟೇಜು, ಟೈಲ್ ವರ್ಕ್ ಸ್ಟೇಜ್ ನಲ್ಲಿ ಇದಾವೆ. ಅದನ್ನು ಈ ವರ್ಷ ಮುಗಿತವೆ. ಸೊ ಅದೇ ಈ ಹೌಸಿಂಗ್ ಇನ್ ಬೇಡಿಕೆ ನೀವು ನೋಡ್ತೀರಾ, ಬಹಳ ಜನ ಬಾಡಿಗೆ ಮನೆಯಲ್ಲಿದ್ದಾರೆ, ಇಲ್ಲಾಂದ್ರೆ ಮನೆ ಇಲ್ಲ, ಇಲ್ಲಾಂದ್ರೆ ಹಕ್ಕುಪತ್ರದ ಸಮಸ್ಯೆಗಳು ಪ್ರತಿ ವಾರ್ಡ್ ನಲ್ಲಿ ನೀವು ನೋಡಿರ ಹಕ್ಕುಪತ್ರದ ಸಮಸ್ಯೆಗಳಿದೆ. ಸೊ ಅವೆಲ್ಲ ಟ್ಯಾಕಲ್ ಮಾಡೋಣ. ಆಮೇಲೆ ಈ ಹೌಸಿಂಗ್ ಇಂದ ಏನೈತ್ರಿ, ಇದು ಎಲ್ಲರಿಗೂ ಆಶ್ರಯ ಇರ್ಬೇಕು. ಆಶ್ರಯದ ನೆರಳು ಏನೈತಲ್ರಿ ಅದೆಲ್ಲರೂ ಅನುಭವಿಸ್ಬೇಕು. ಸೊ ಅದನ್ನು ಮುಂದುವರಿಯೋಣ ಸರ್. ಎಲ್ಲ ಈಗ ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಐತಲ್ರ, ಇಟ್ ಟೇಕ್ಸ್ ಅ ವಿಲೇಜ್ ಟು ರೇಸ್ ಅ ಚೈಲ್ಡ್. ಸೊ ಪೂರ್ತಿ ಊರೇ ನನ್ನನ್ನ ಈ ಮಟ್ಟಕ್ಕೆ ತಂದೇನೆ. ಸೊ ಎಲ್ಲಾರ ಗುಣಗಳು ನನ್ನಲ್ಲಿ ಇದಾವ್ರಿ ಸರ್. ಆಮೇಲೆ ಅದೇ ಈ ಹೌಸಿಂಗ್ ಯಾಕೆ ನಾನು ಮತ್ ತರ್ತೀನಿ ಅಂದ್ರೆ, ಇದು ಒಂದು ಈಗ ನಮ್ಮ ಇಂದ್ರಮ್ಮ ಹೇಳ್ದಂಗೆ ಕಪ್ಟಾ ರೋಟಿ ಒಂದ್ ಅಂತರಕ್ಕೆ ಬಂದೈತ್ರಿ ಸರ್ ನಮ್ಮ ದೇಶನಲ್ಲಿ. ಈ ಮಕಾನ್ ಏನೈತಲ್ರಿ ಸರ್, ಈ ಒಂದ್ ಪಾಸಿಬಿಲಿಟಿ ಎಲ್ಲರಿಗೂ ಇರ್ಲೇಬೇಕ್ರಿ ಸರ್. ಸೊ ಇದೇ ನಾನು ಹೇಳ್ದಂಗೆನೆ ಈ ಆಶ್ರಯ ಯೋಜನೆ ಇರ್ಲಿ, ಸ್ಲಮ್ ಬೋರ್ಡ್ ಯೋಜನೆ ಇರ್ಲಿ, ಹಕ್ಕುಪತ್ರ ಇರ್ಲಿ, ಇದರಿಂದಾನೇ ಮುಂದೋಗ್ಬೋದು, ಮುಂದುವರಿಯೋಣ ಸರ್. ಇಲ್ರಿ ಸರ್, ನಾನು ಫಸ್ಟ್ ಪೂರ್ತಿ ಮಾಹಿತಿ ತಗೋಬೇಕ್ರಿ ಸರ್. ಸೊ ಹಕ್ಕುಪತ್ರ ಮುಖಾಂತರ ಎಷ್ಟು ಮನೆಗಳು ಸೃಷ್ಟಿ ಮಾಡ್ಬೋದು, ಸ್ಲಮ್ ಬೋರ್ಡ್ ಇಂದ ಎಷ್ಟು ಮನೆಗಳು ಸೃಷ್ಟಿ ಮಾಡ್ಬೋದು, ಆಶ್ರಯ ಯೋಜನೆಯಿಂದ ಎಷ್ಟು ಸಾಹಿತ್ಯ ಸಿಗ್ತದೆ ನನಗೆ. ಸೊ ಇವೆಲ್ಲ ಬಜೆಟ್ ನೋಡ್ಬೇಕು, ಲ್ಯಾಂಡ್ ಅಲಾಟ್ಮೆಂಟ್ ಆಯ್ತಾ ಇಲ್ಲ ಸರ್ಕಾರದ್ದು, ಅವೆಲ್ಲ ಸ್ಟಡಿ ಮಾಡಿ ಮಾಡೋಣ ಸರ್. ಅದು ಮಾಡಕ್ಕಾರ ನಿಮ್ಮನ್ನ ಫಸ್ಟ್ ಇಲ್ಲೇ ಪ್ರೆಸ್ ಮೀಟ್ ಕರೀತೀವಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.